ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತವಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡ್ತೇನೆ, ಸರಿಯಾಗಿ ಕೇಳ್ಕೊಳ್ಳಿ. ಇನ್ಸ್ಟ್ರಕ್ಷನ್ಸ್ ಅಂದರೆ ಇಂಪಾರ್ಟೆಂಟ್ ಮೆಸೇಜು ನಿಮ್ಮ ಆನ್ಯುವಲ್ ಎಕ್ಸಾಮು ಅಥವಾ ಪ್ರಿಪೇಟರಿ ಎಕ್ಸಾಮಿಗಾಗಿ. ಮೊದಲು ತಾವುಗಳು ಈ ವಿಡಿಯೋಕ್ಕಿಂತ ಮುಂಚಿತವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಡೌನ್ಲೋಡ್ ಮಾಡಿಕೊಂಡು ಆ 3 ಮಾಡೆಲ್ ಕ್ವಶನ್ ಪೇಪರನ್ನು ಮೊದಲು ರೆಡಿ ಆದ್ರೇ ನಿಮಗೆ ವ್ಯಾಲ್ಯೂ. ಸುಮ್ಮನೆ ಕೂತ್ಕೊಂಡು ಏನೇನೋ ಮಾಡ್ತಾಯಿದ್ದೀರಾ ಅಂದರೆ ಅದರಿಂದ ಉಪಯೋಗವಿಲ್ಲ. ಧನ್ಯವಾದಗಳು. ಬನ್ನಿ, ಮೊದಲು ಯು ಶುಡ್ ಫೋಕಸ್ ಆನ್ ಫಸ್ಟ್ ಯುವರ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಆಫ್ ದಿಸ್ ಅಕಾಡೆಮಿಕ್ ಇಯರ್. ಬನ್ನಿ ವಿದ್ಯಾರ್ಥಿಗಳೇ, 80 ಮಾರ್ಕ್ಸಿನ ಒಂದು ಕ್ವಶನ್ ಪೇಪರನ್ನು ಈಗ ನಾವು ನೋಡ್ತಾ ಹೋಗೋಣ. ಪಾರ್ಟ್ ಎ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಲಂಬಾಂತರ ಬೇಡಿಕೆ ರೇಖೆಯು ಇದನ್ನು ಪ್ರತಿನಿಧಿಸುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಪರಿಪೂರ್ಣ ಸ್ಥಿತಿ ಸ್ಥಾಪಕತ್ವ ಅಂತ ಇದೆ ಅಲ್ವಾ, ಆಪ್ಷನ್ ಬಿ. ವಿದ್ಯಾರ್ಥಿಗಳೇ, ಯಾವುದಾದ್ರೂ ಉತ್ತರಗಳು ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ರೈಟ್ ಆನ್ಸರನ್ನು ಕಮೆಂಟ್ ಮಾಡಿ, ಆಯಿತಾ. ಕ್ವಶನ್ ನಂಬರ್ 2, TFCಯು 100 ರೂಪಾಯಿಗಳು ಮತ್ತು TVCಯು 125 ರೂಪಾಯಿಗಳು. ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಿದೆ. ಒಟ್ಟು ವೆಚ್ಚ ಅಂದರೆ 2 ಟೋಟಲ್ ಮಾಡಿದರೆ ಮುಗ್ದೇ ಹೋಯ್ತು ರೀ, 225 ರೂಪಾಯಿ, ಆಪ್ಷನ್ ಡಿ. ಕ್ವಶನ್ ನಂಬರ್ 3 ಸರ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಏಕರೂಪವಾಗಿರುತ್ತವೆ ಅಂತ ಸರಿಯಾದ ಉತ್ತರ. ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಡ್ಯಾಶ್. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಾಯತ್ತ ಅನುಭೋಗವಾಗಿದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅದು ಸಂಪತ್ತಿನ ತೆರಿಗೆ ಅಂತ ಹೌದಲ್ವಾ. ಬನ್ನಿ, ಈಗ ನಾವು ಏನಂತೀರ ತಾವುಗಳು ಆವರಣದಲ್ಲಿ ಸರಿಯಾದ ಉತ್ತರವನ್ನು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತವೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ 6ನೆಯ ಪ್ರಶ್ನೆಗೆ ಅದು ಸರಕಾರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂದು ಊಹಿಸಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಅದು ಕಾಣದ ಕೈ ಅನ್ನುವಂಥದ್ದು ರೈಟ್ ಆನ್ಸರ್. ಕಾಣದ ಕೈ ಕಾರ್ಯಾಚರಣೆ ಅಂತ. ಡ್ಯಾಶ್ ಎಂಬುದು ಒಂದು ದಾಸ್ತಾನಿನ ಚಲಕವಾಗಿದೆ. ಏನು? ತಪಾಶೀಲು ಪಟ್ಟಿ. ಬಹಳ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಸರ್. ಭಾರತದಲ್ಲಿ ಕರೆನ್ಸಿಯ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಅದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ಬಹಳ ಸಲ ರಿಪೀಟ್ ಆಗಿರುವಂತಹ ಕ್ವಶನ್. ಹಣ ಪಾವತಿಸಿದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಅವ್ರನ್ನೇನಂತ ಕರಿತೇವೆ ರೀ ನಾವು ಹೇಳಿ? ಪುಕ್ಕಟೆ ಸವಾರರು ಅಂತ ಕರಿತೇವೆ, ಬೆಟ್ಟಿ ಅಂತ, ಆಯಿತಾ. ಹೊಂದಿಸಿ ಬರೆಯಿರಿ. ಪೂರಕ ಸರಕು ಅಂತ ಇದೆ. ಅಪ್ಪ, ಇಂಗ್ಲೀಷ್ ಮೀಡಿಯಮ್ನವರು ಸ್ಕಿಪ್ ಮಾಡ್ಕೋಬೇಡಿ, ಮುಂದೆ ಇದೇ ವಿಡಿಯೋದಲ್ಲಿ ಇಂಗ್ಲೀಷ್ ಮೀಡಿಯಮ್ ಕೂಡ ವಿತ್ ಕೆ ಆನ್ಸರ್ ಅಪ್ಲೋಡ್ ಮಾಡಿದ್ದೇನೆ. ಪೂರಕ ಸರಕು ಅಂತ ಇದೆ. ವಿಡಿಯೋ ಫುಲ್ ನೋಡಿದವರಿಗೆ ಗಿಫ್ಟ್ ಇದೆ ಕಣ್ರಿ, ತಲೆ ಕೆಡಿಸ್ಕೋಬೇಡಿ. ಪೂರಕ ಸರಕು ಅಂತ ಹೇಳಿದರೆ ವಿದ್ಯಾರ್ಥಿಗಳೇ, ಪೂರಕ ಸರಕು ಅಂದರೆ ಅರ್ಥವೇನು ಹೇಳಿ ನೋಡೋಣ. ಪೂರಕ ಸರಕು ಅಂತ ಹೇಳಿದರೆ ಪೆನ್ನು ಮತ್ತು ಶಾಹಿ ಅಂತ. SMC ಅಂತ ಇದೆ. SMC ಅಂದರೆ ಏನು ಅಂದರೆ ಡೆಲ್ಟಾ TC/ಡೆಲ್ಟಾ Q ಅನ್ನುವಂಥದ್ದು ರೈಟ್ ಆನ್ಸರ್. ಗೃಹ ಕೃತ್ಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹಣರಹಿತ ವಿನಿಮಯ ಅಂತ. ಮರು ಖರೀದಿ ಒಪ್ಪಂದ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ರೆಫೋ. ತೇಲುವ ವಿನಿಮಯ ದರ ಅಂತ ಇದೆ. ಸರಿಯಾದ ಉತ್ತರ ಬದಲಾಗುವ ವಿನಿಮಯ ದರ ಅಂತ. ಇದಾದ ತಕ್ಷಣ ಯಾಕೆ ಸರ್ ಹಿಂಗೆಲ್ಲ ಮಾಡ್ತಾಯಿದ್ದೀರಾ ನೋಡ್ರಿ, 5 MCQ ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, 5 ಮ್ಯಾಚ್ ದ ಫಾಲೋಯಿಂಗು, 5 1 ಅಂಕದ ಪ್ರಶ್ನೆಗಳು, ಟೋಟಲ್ಲು 20 ಅಂಕಗಳು ನಿಮಗೆ ಇರುತ್ತದೆ. ಕ್ವಶನ್ ನಂಬರ್ 12, ಮಾರುಕಟ್ಟೆ ಆರ್ಥಿಕತೆ ಒಂದು ಉದಾಹರಣೆಯನ್ನು ನೀಡಿ ಅಂತ ಇದೆ. ಸೀಮಂತ ತುಷ್ಟಿಗುಣದ ಅರ್ಥವನ್ನು ತಿಳಿಸಿ. ಸಮತೋಲನ ಬೆಲೆ ಎಂದರೇನು? ಆರ್ಥಿಕ ಏಜೆಂಟರುಗಳೆಂದರೆ ಯಾರು? ಪೂರ್ಣ ಉದ್ಯೋಗ ಮಟ್ಟದ ಆದಾಯದ ಅರ್ಥವನ್ನು ಬರೆಯಿರಿ ಅಂತ ಇವೆಲ್ಲ ಪ್ರಶ್ನೆಗಳು ಇಲ್ಲಿ ಇದ್ದಾವೆ. ಇಲ್ಲಿಗೆ ಪಾರ್ಟ್ ಎ ಕಂಪ್ಲೀಟ್ ಆಗುತ್ತೆ. ಇಲ್ಲಿನಿಂದ ನಿಮಗೆಲ್ಲರಿಗೂ ಕೂಡ ಪಾರ್ಟ್ ಬಿ ಸ್ಟಾರ್ಟ್ ಆಗುತ್ತೆ. ಪಾರ್ಟ್ ಬಿನಲ್ಲಿ ಕಾಣುತ್ತಿರುವ ಪ್ರಶ್ನೆಗಳು ಪ್ರತಿಯೊಂದು 2 ಅಂಕಗಳು ಪ್ರಶ್ನೆಗಳು ಆಗಿರ್ತವೆ. ಇದು ಕ್ವಶನ್ ನಂಬರ್ 5 ಆಗಿರುತ್ತೆ, ಮೇನ್ ಕ್ವಶನ್. ಇದರಲ್ಲಿ ಎಲ್ಲ ಪ್ರಶ್ನೆಗಳು ಆಯಿತಾ, ಯಾವುದಾದ್ರೂ 6ಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕು. ಸುಮಾರು 10 ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. 1 2 3 4 5 6 7 8 9 10 4 ಪ್ರಶ್ನೆಗಳು ಎಷ್ಟಾಗಿದ್ದಾವೆ.
ಇದಕ್ಕಿಂತ ಇಂಪಾರ್ಟೆಂಟು 100 ಸಲ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ಈ ಕ್ವಶನ್ ಪೇಪರ್ಗಿಂತ ಇಂಪಾರ್ಟೆಂಟು ನಿಮ್ಮ ಮಾಡಲ್ ಕ್ವಶನ್ ಪೇಪರ್. ದಯವಿಟ್ಟು ಇವತ್ತೇ ಹೋಗಿಬಿಟ್ಟು ಆಯಿತಾ, ಇದು ಪ್ರಿಪೇಟ್ರಿ ಎಕ್ಸಾಮ್ ಸರ್, ಸುಮ್ಮನೆ ಹಿಂಗೆ ದಬ್ಬೇಡಿ ಸರ್. ಈ 3 ಮಾಡಲ್ ಕ್ವಶನ್ ಪೇಪರನ್ನು ಪ್ರಿಂಟ್ ಹಾಕ್ಸ್ಕೊಳ್ಳಿ. ಕನ್ನಡ ಮೀಡಿಯಮ್ನವರು ಕನ್ನಡ ಹಾಕ್ಸ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಮ್ನವರು ಇಂಗ್ಲೀಷ್ ಹಾಕ್ಸ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಆಯಿತಾ ಮಕ್ಕಳೇ, ಬನ್ನಿ. ಹಾಗೂ ಒಂದು 2 ಏನಂತೀರ ಕ್ವಶನ್ ಪೇಪರ್ ಕೂಡ ಕೊಟ್ಟಿರ್ತೇನೆ ನಮ್ಮ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ. ಅವರು ತಾವುಗಳು ಈಸಿಯಾಗಿ ಆಯಿತಾ ಓದ್ಕೊಳ್ಳಿ ಅಂತ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಪೇಪರ್ಗಳನ್ನೇ ಕೊಟ್ಟಿರ್ತಾನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ಲಾಸ್ಟ್ ವೀಕು ನಾನು ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ, ಯಾರೂ ನೋಡಲಿಲ್ಲ. ಬಹಳ ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ಆ ವಿಡಿಯೋ ಮೊದಲು ಹೋಗಿ ನೋಡಿ ಲಾಸ್ಟ್ ವೀಕ್, ಆಯಿತಾ. ಯಾಕಂದರೆ ಎಕ್ಸಾಮ್ ಆದಮೇಲೆ ಅಯ್ಯೋ ಅಂತ ಅನ್ನಿಸ್ಬಾರ್ದು. ಬನ್ನಿ ವಿದ್ಯಾರ್ಥಿಗಳೇ, ನಾವು ಈಗ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ ಕಡೆಗೆ ಹೋಗ್ತಾಯಿದ್ವಿ. ಪಾರ್ಟ್ ಡಿ ಆದ ತಕ್ಷಣ ಪಾರ್ಟ್ ಡಿ ಕೆಲವೊಂದು ಫಿಕ್ಸ್ ಕ್ವಶನ್, ಅದು ಕೂಡ ನಿಮಗೆ ಗೊತ್ತಿರುವಂಥದ್ದು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೂಡ ಇರ್ತವೆ. ಇದನ್ನೆಲ್ಲ ತಾವುಗಳು ಬಿಡಬಾರ್ದು, ಆಯಿತಾ. ಯಾಕಂದರೆ ಇದರಲ್ಲೇ ಅಂಕಗಳು ತಾವುಗಳು ಈಸಿಯಾಗಿ ತಗೋಬೋದು. ಲಾಸ್ಟ್ ಮೇನ್ ಕ್ವಶನಲ್ಲಿ 5 ಅಂಕದ ಪ್ರಶ್ನೆಗಳು, ಯಾವುದಾದ್ರೂ 2 ಬರೆಯಿರಿ ಅಂತ ಇದೆ, ಆಯಿತಾ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮನ್ನೆಲ್ಲರೂ ಕೂಡ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್, ನಿಮ್ಮ ಪ್ರಿಪೇರ್ಸ್ಗೆ ಇಂಗ್ಲೀಷ್, ಆಯಿತಾ, 100% ಹೆಲ್ಪ್ ಆಗುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿರ್ತೇನೆ. 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಹಾಗೂ ಗ್ರಾಮರು ಫಿಕ್ಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರೋದು. ಬನ್ನಿ ವಿದ್ಯಾರ್ಥಿಗಳು, ಈಗ ಇಂಗ್ಲೀಷ್ ಮೀಡಿಯಮ್ಮು ಬಹಳ ಇಂಪಾರ್ಟೆಂಟ್ ಆಗಿದೆ. ಆ ಪ್ರಶ್ನೆ ಬೇರೆ, ಪತ್ರಿಕೆ ಇದು ಬೇರೆ, ಆಯಿತಾ. ದಿ ಸ್ಕೇರ್ ರಿಸೋರ್ಸ್ ಆಫ್ ಎನಿ ಎಕನಾಮಿ ಹ್ಯಾವ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾಂಪೀಟಿಂಗ್ ಯೂಸೇಜಸ್ ಅಂತ. ಕ್ವಶನ್ ನಂಬರ್ 2, ವೆನ್ ಟಿ ಯು ಈಸ್ ಕಾನ್ಸ್ಟೆಂಟ್ ಎಮ್ ಯು ಬಿಕಮ್ಸ್ ಡ್ಯಾಶ್ ಅಂತ ಇದೆ. 0 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಇನ್ 1936 ಬ್ರಿಟಿಷ್ ಎಕನಾಮಿಸ್ಟ್ ಜೆ.ಎಮ್. ಕಿನಿಸ್, ಏನೋ ಬರೆದಿದ್ದಾರಲ್ಲ, ಜೆ.ಎಮ್. ಕಿನಿಸ್ ಅವ್ರು ಏನು ಹೇಳ್ತಾರೆ ನೋಡೋಣ. ಜೆ.ಎಮ್. ಕಿನಿಸ್ರವರು ವೆನ್ ಟಿ ಯು ಈಸ್ ಕಾನ್ಸ್ಟೆಂಟ್ ಎಮ್ ಯು ಬಿಕಮ್ಸ್ ಡ್ಯಾಶ್ ಅಂತ ಇದೆ, ಅದು 0. ಇನ್ ಬ್ರಿಟಿಷ್ ಎಕನಾಮಿಕ್ಸ್ ಜೆ.ಎಮ್. ಕಿನಿಸ್ ಪಬ್ಲಿಷ್ಡ್ ಈಸ್ ದ ಸೆಲೆಬ್ರೇಟೆಡ್ ಬುಕ್. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಬಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟರ್ನಲ್ ಆ್ಯಂಡ್ ಮನಿ ಅಂತ. ಕ್ವಶನ್ ನಂಬರ್ 4, ದ ಇಯರ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ರಿಯಲ್ GDP ಈಸ್ ಡ್ಯಾಶ್ ಕರೆಂಟ್ ಇಯರ್ ಅಂತ. ದಿ ಟ್ಯಾಕ್ಸ್ ಆನ್ ಇಂಡಿವಿಜುವಲ್ ಆ್ಯಂಡ್ ದ ಫರ್ಮ್ಸ್ ಆರ್ ಕಾಲ್ಡ್ ಎಕ್ಸ್ಪೆಂಡಿಚರ್ಸ್ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನು ನೋಡ್ತಾ ಹೋಗೋಣ. ಡ್ಯಾಶ್ ಈಸ್ ಡಿಫೈನ್ಡ್ ಆಸ್ ಔಟ್ಪುಟ್ ಪರ್ ಯೂನಿಟ್ ಆಫ್ ವೇರಿಯಬಲ್ ಯೂನಿಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನೋಡ್ರೋ, ಏನಾದರೂ ಉತ್ತರಗಳು ತಪ್ಪಾದರೆ ಕಮೆಂಟ್ ಮುಖಾಂತರ ತಗೊಳ್ಳು ಸರಿಪಡಿಸಿ. ಆವ್ರೇಜ್ ಪ್ರಾಡಕ್ಟ್ ಈಸ್ ಡಿಫೈನ್ಡ್ ಆಸ್ ಔಟ್ಪುಟ್ ಪರ್ ಯೂನಿಟ್ ಆಫ್ ವೇರಿಯಬಲ್ ಇನ್ಪುಟ್ ಅಂತ. ಕ್ವಶನ್ ನಂಬರ್ 7 ಇದ್ದೀನಿ ಈಗ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 7 ಡ್ಯಾಶ್ ಇಸ್ ಡಿಟರ್ಮೈನ್ಡ್ ಅಟ್ ದಿ ಪಾಯಿಂಟ್ ವೇರ್ ದಿ ಡಿಮ್ಯಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಲೇಬರ್ ಕರ್ವ್ ಇಂಟರ್ಸೆಕ್ಟ್ ಅಂತ ಇದೆ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು 7ನೇ ಪ್ರಶ್ನೆಗೆ ಏನು ರೀ ಉತ್ತರ? ಇದು ವೇಜ್ ಎಲ್ಲಿದೆ ಸರ್? 1 2 3 4 5. ಡ್ಯಾಶ್ ಈಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ವಿಚ್ ಕ್ಯಾನ್ ಇಶ್ಯೂ ಕರೆನ್ಸಿ ಇನ್ ಇಂಡಿಯಾ ಅಂತ ಇದೆ. ಅದು ಎಲ್ಲರಿಗೂ ಕೂಡ ಗೊತ್ತು, RBI ಅಂತ. ಸೇವಿಂಗ್ ಇಸ್ ಅ ಪಾರ್ಟ್ ಆಫ್ ಇನ್ಕಮ್ ದಟ್ ಈಸ್ ನಾಟ್ ಕನ್ಸ್ಯೂಮ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರು ಅಲ್ಲಿಗೆ ಆವ್ರೇಜ್ ಪ್ರಾಡಕ್ಟ್ ಅಂತ ತಗೊಂತಿರೋದಕ್ಕೆ ಇದು ವೇಜ್ ರೇಟ್ ಯಾವುದಕ್ಕೆ, ಆವ್ರೇಜ್ ಪ್ರಾಡಕ್ಟ್ ಸ್ವಲ್ಪ ನೀವೇ ನೋಡ್ಕೊಳ್ರೋ. ಕ್ವಶನ್ ನಂಬರ್ 10ಕ್ಕೆ ನಾನು ಹೋಗ್ತಾ ಇದ್ದೇನೆ ಈಗ. ಡ್ಯಾಶ್ ಅಕೌಂಟ್ ರೆಕಾರ್ಡ್ಸ್ ಆಲ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಫ್ ಅಸೆಟ್ ಅಂತ ಇದೆ. ಕ್ಯಾಪಿಟಲ್ ಅನ್ನುವಂಥದ್ದು 100% ರೈಟ್ ಆನ್ಸರ್ 10ನೇದು. ಬನ್ನಿ, ಮ್ಯಾಚ್ ದ ಫಾಲೋಯಿಂಗನ್ನು ಕಾಂಪ್ಲಿಮೆಂಟ್ರಿ ಗೂಡ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪೆನ್ ಆ್ಯಂಡ್ ಇಂಕ್ ಅಂತ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಸರ್. MR ಅಂದರೆ ಡೆಲ್ಟಾ TR ಬೈ ಡೆಲ್ಟಾ Q ಅಂತ. ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿದರೆ ಅದು QS ಈಸ್ ಈಕ್ವಲ್ ಟು Q ಇದು ಅಂತ. ಇನ್ವೆಂಟ್ರಿ ಅಂತ ಹೇಳಿದರೆ ಸ್ಟಾಕ್ ವೇರಿಯಬಲ್ ಅಂತ. ಮ್ಯಾನೇಜ್ಡ್ ಫ್ಲೋಟಿಂಗ್ ಅಂತ ಇದೆ. ಡರ್ಟಿ ಫ್ಲೋಟಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ಈಗ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸಸ್ ಆರ್ ಇನ್ ಎ ವರ್ಡ್ ಅಂತ ಇದೆ. ಇಲ್ಲೂ ಕೂಡ ಟೋಟಲ್ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು ಎಕ್ಸ್ಪ್ಯಾಂಡ್ MRS ಅಂತ ಇದೆ. ವಾಟ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಇದೆ. ಇನ್ನೊಂದು ಗಿವ್ ದ ಮೀನಿಂಗ್ ಆಫ್ ಸೂಪರ್ ನ್ಯಾಚುರಲ್ ಪ್ರಾಫಿಟ್ ಇದೆ. ಗಿವ್ ದಿ ಫಾರ್ಮುಲಾ ಆಫ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ MPC ಅಂತ ಇದೆ. ಹೌ ಡು ಯು ಗೆಟ್ ನೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತ ಇದೆ. ಇಷ್ಟೊಂದು ಪ್ರಶ್ನೆಗಳು ತಾವುಗಳು ತಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿ ನೋಡ್ಬೋದಾಗಿದೆ.
ಪಾರ್ಟ್ ಬಿನಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವೆಲ್ಲವೂ 10 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ 6 ಪ್ರಶ್ನೆಗಳನ್ನು ಬರೀರಿ ಅಂತ ಇದೆ. 6 to 12 ಆಗಿರುತ್ತೆ ಈ ಒಂದು ಮೇನ್ ಕ್ವಶನ್, ಹೌದಲ್ವಾ? ಬನ್ನಿ, ಇವೆಲ್ಲ ಕಾಣುತ್ತಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಗಳು ನಮ್ಮ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಎರಡಿಗೂ ಕೂಡ. ನೋಡಿ, ನಮ್ಮ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೊದಲು 3 ಮಾಡಲ್ ಕ್ವಶನ್ ಪೇಪರ್ಗಳ ಲಿಂಕನ್ನು ಕೊಟ್ಟಿರ್ತೇನೆ. ಇದೇ ವರ್ಷದ್ದು ಹಾರ್ಡ್ ಕಾಪಿಯನ್ನು ತೆಗೆದುಕೊಂಡ್ರೆ ಗೆದ್ರಿ ಅಂತಲೇ. ಹಾರ್ಡ್ ಕಾಪಿ ಇಲ್ಲ ಅಂತ ಹೇಳಿದರೆ ಭಾಳ ಕಷ್ಟ. ಯಾಕಂದರೆ ವಿತೌಟ್ ಹಾರ್ಡ್ ಕಾಪಿ ಯು ಕಾಂಟ್ ಗೆಟ್ ಗುಡ್ ಮಾರ್ಕ್ಸ್. ಅದಕ್ಕೆ ಹೇಳುತ್ತಿರುವಂಥದ್ದು, ಮೊದಲು ಮೊಬೈಲಿಂದ ದೂರ ಆಗಬೇಕು. ಅಂದರೆ ಹಾರ್ಡ್ ಕಾಪಿ ನಿಮ್ಮ ಹತ್ರ ಬರಬೇಕು. ಹಾರ್ಡ್ ಕಾಪಿ ಇಟ್ಕೊಂಡು ಮೊದಲು ನಿಮ್ಮ ಮಾಡಲ್ 1, ಮಾಡಲ್ 2, ಮಾಡಲ್ 3 ಸಂಪೂರ್ಣವಾಗಿ ಸಾಲ್ವ್ ಮಾಡಿ 100% ನಿಮ್ಮ ಎಕ್ಸಾಮ್ ಚೆನ್ನಾಗಾಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇನ್ನೂ 2 ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ಲೀಷ್ ಮೀಡಿಯಮಿನ ಎಕನಾಮಿಕ್ಸ್ ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸಾಮ್ ಬರೀರಿ. ನಾಳೆ ಎಕ್ಸಾಮ್ ಆದ ತಕ್ಷಣ ಕ್ವಶನ್ ಪೇಪರ್ ಕಳಿಸೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ನಿಮಗಾಗಿ ನಾವು ಕಾಯ್ತಾ ಇರ್ತೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮಾಡಿರೋ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.